ರಾಜ್ಯದಲ್ಲಿ ಡೆಡ್ಲಿ ಡೆಂಗ್ಯೂ ಅಬ್ಬರ. ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವವರಿಗೆ ಇಲ್ಲಿದೆ ಮನೆಮದ್ದು. ಬೆಂಗಳೂರಿನಲ್ಲಿ ದಾಖಲಾಗಿದೆ 6,000ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು. ರಾಜ್ಯದಲ್ಲಿ ಡೆಂಗ್ಯೂವಿನ ಅಬ್ಬರ ಹೆಚ್ಚಾಗುತ್ತಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ರಾಜ್ಯದಲ್ಲಿ 3 ಪಟ್ಟು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 6,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಆಸ್ಪತ್ರೆಗಳೆಲ್ಲ ಫುಲ್ ರಶ್ ಆಗಿದೆ. ಇನ್ನು ಡೆಂಗ್ಯೂ ಜ್ವರದ ಸಾಮಾನ್ಯ ಲಕ್ಷಣಗಳು: ಜ್ವರ, ಮೈಕೈ ನೋವು, ತಲೆನೋವು, ಕೆಮ್ಮು, ಕಣ್ಣು ಉರಿ ಒಂದು ಕಡೆಯಾದರೆ, ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವವರಿಗೆ ದೇಹದಲ್ಲಿನ ಪ್ಲೇಟ್ಲೆಟ್ಸ್ಗಳು ತೀವ್ರವಾಗಿ ಕಡಿಮೆಯಾಗುತ್ತದೆ. ದೇಹದಲ್ಲಿ ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ 1.5 ಲಕ್ಷದಿಂದ 4 ಲಕ್ಷ ಇರುತ್ತದೆ. ಆದರೆ ಡೆಂಗ್ಯೂ ಜ್ವರದ ಸಂದರ್ಭದಲ್ಲಿ 20,000ದಿಂದ 40,000ಕ್ಕೆ ಪ್ಲೇಟ್ಲೆಟ್ಸ್ಗಳು ಇಳಿಕೆಯಾಗುತ್ತದೆ. ಇನ್ನು ಡೆಂಗ್ಯೂ ಕಾಯಿಲೆಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ದೇಹದಲ್ಲಿನ ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಿಸಿಕೊಳ್ಳುವುದಷ್ಟೇ ಪರಿಹಾರ. ಆದರೆ ಡೆಂಗ್ಯೂ ರೋಗ ಲಕ್ಷಣಗಳು ಆರಂಭದಲ್ಲಿಯೇ ನಿಯಂತ್ರಿಸಲು ಪರಿಣಾಮಕಾರಿ ಮನೆಮದ್ದುಗಳಿವೆ. ಈ ಮನೆಮದ್ದು ತೀವ್ರ ಜ್ವರವನ್ನು ಕಡಿಮೆ ಮಾಡುವುದರ ಜೊತೆಗೆ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಾದರೆ ಬನ್ನಿ, ಡೆಂಗ್ಯೂ ರೋಗ ನಿಯಂತ್ರಿಸಲು ಯಾವ ಮನೆಮದ್ದು ಉತ್ತಮ ಮತ್ತು ಯಾವ ಆಹಾರ ಸೇವಿಸಿದ್ರೆ ಒಳ್ಳೆಯದು ಅನ್ನೋದನ್ನ ನೋಡೋಣ. ಡೆಂಗ್ಯೂ ಜ್ವರ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗೋದು ಪಪಾಯ ಎಲೆಯ ರಸ. ನಾವು ತಿಳಿಸಿದಂತೆ ದೇಹದಲ್ಲಿನ ಪ್ಲೇಟ್ಲೆಟ್ಸ್ ಎಣಿಕೆ ಕಡಿಮೆಯಾಗುತ್ತದೆ ಹಾಗೂ ಪಪಾಯ ಹಣ್ಣಿನ ಎಲೆ ಪ್ಲೇಟ್ಲೆಟ್ಸ್ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ಹಾಗೂ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯು ಹೆಚ್ಚಿಸುತ್ತದೆ. ದಿನಕ್ಕೆ 2 ಬಾರಿ ಪಪಾಯ ಎಲೆಯ ರಸ ಸೇವಿಸೋದು ಉತ್ತಮ. ಡೆಂಗ್ಯೂ ಜ್ವರಕ್ಕೆ ಮತ್ತೊಂದು ಉತ್ತಮವಾದ ಮನೆಮದ್ದು ಅಂದರೆ ಅಮೃತಬಳ್ಳಿ ರಸ. ಹೌದು, ಅಮೃತಬಳ್ಳಿಯ ರಸ ಚಯಾಪಚಯ ಕ್ರಿಯೆಗಳನ್ನು ಸುಧಾರಿಸುತ್ತದೆ ಹಾಗೂ ಡೆಂಗ್ಯೂ ಜ್ವರದ ವಿರುದ್ಧ ಹೋರಾಡುತ್ತದೆ. ಅಮೃತಬಳ್ಳಿಯ ಕೆಲವೊಂದಿಷ್ಟು ಎಲೆಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಹಾಗೂ ಕುದಿಸಿದ ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಸೇವಿಸಿದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಡೆಂಗ್ಯೂ ಜ್ವರಕ್ಕೆ ತಾಜಾ ಪೇರಳೆ ರಸವು ತುಂಬಾನೇ ಪರಿಣಾಮಕಾರಿ. ಪೇರಳೆ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತದೆ. ದಿನಕ್ಕೆ 2 ಬಾರಿ 1 ಕಪ್ ಪೇರಳೆ ಹಣ್ಣಿನ ರಸ ಕುಡಿದರೆ ಡೆಂಗ್ಯೂ ವಿರುದ್ಧ ಹೋರಾಡಲು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಮೆಂತ್ಯ ಬೀಜದಲ್ಲೂ ಸಹ ಅನೇಕ ಪೌಷ್ಟಿಕಾಂಶಗಳು ಇವೆ. ಬಿಸಿ ನೀರಿನಲ್ಲಿ ಮೆಂತ್ಯ ಕಾಳುಗಳನ್ನು ನೆನೆಸಿ ಆ ನೀರು ತಣ್ಣಗಾದ ಬಳಿಕ ದಿನಕ್ಕೆ 2 ಬಾರಿ ಸೇವಿಸಬೇಕು. ಮೆಂತ್ಯ ನೀರಿನಲ್ಲಿ ವಿಟಮಿನ್ ಸಿ, ಕೆ ಮತ್ತು ನಾರಿನಾಂಶ ಹೆಚ್ಚಾಗಿರುವ ಕಾರಣ ಜ್ವರ ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಡೆಂಗ್ಯೂ ಬಂದವರಿಗೆ ತೀವ್ರ ಜ್ವರವಿರುವ ಕಾರಣ ದೇಹದಲ್ಲಿ ಬೆವರು ತುಂಬಾನೇ ಉಂಟಾಗುತ್ತದೆ ಹಾಗೂ ವಾಂತಿ, ಹೊಟ್ಟೆಬಾಧೆ ಈ ಎಲ್ಲ ಕಾರಣಗಳಿಂದ ದೇಹದಲ್ಲಿನ ತೇವಾಂಶ ಕಡಿಮೆಯಾಗುತ್ತದೆ. ಡೆಂಗ್ಯೂ ಸಮಯದಲ್ಲಿ ದೇಹವನ್ನು ಡಿಹೈಡ್ರೇಟ್ ಆಗಲು ಬಿಡಬಾರದು. ಆದಷ್ಟು ನೀರಿನ ಅಂಶ ಇರುವ ಪದಾರ್ಥಗಳನ್ನು ಸೇವಿಸ್ತಾ ಇರಬೇಕು ಹಾಗೂ ಸುಲಭವಾಗಿ ಜೀರ್ಣವಾಗುವಂತಹ ಮತ್ತು ಅತಿ ಹೆಚ್ಚು ಪೌಷ್ಟಿಕಾಂಶ ಭರಿತ ಆಹಾರ ಸೇವಿಸಬೇಕು. ದಿನಕ್ಕೆ 5ರಿಂದ 6 ಬಾರಿ ಸಣ್ಣ ಪ್ರಮಾಣದಲ್ಲಾದರೂ ಆಗಾಗ ತಿಂತಿರಬೇಕು ಮತ್ತು ಹೆಚ್ಚಾಗಿ ಹಣ್ಣು ಮತ್ತು ತರಕಾರಿ ಸೇವಿಸೋದು ತುಂಬಾನೇ ಉತ್ತಮ. ಈ ಬಾರಿ ಡೆಂಗ್ಯೂವಿನ ಅಬ್ಬರ ತುಂಬಾನೇ ಹೆಚ್ಚಾಗಿದೆ. ಆದಷ್ಟು ಡೆಂಗ್ಯೂ ಸೋಕದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಉತ್ತಮ. ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಸೊಳ್ಳೆ ಕಚ್ಚದಂತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.